ಕಲಬುರಗಿ ನಗರದಲ್ಲಿರುವ ಸೈಯದ್ ಮೌಲಾನಾ ಅಖ್ತರ್ ಎಂಬುವವರು ಬೇರೆ ಬೇರೆ ಹೆಸರಿನಲ್ಲಿ ಟ್ರಸ್ಟ್ಗಳನ್ನು ತೆರೆದುಕೊಂಡು ಈ ಸಂಸ್ಥೆಗಳ ಹೆಸರಿನಲ್ಲಿ ಸಾಕಷ್ಟು ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಅಮೃತ್ ಸಿ ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿರುವ ಸೈಯದ್ ಮೌಲಾನಾ ಅಖ್ತರ್ ಎಂಬುವರು ಕಲಬುರಗಿಯಲ್ಲಿ 4 ಸಂಸ್ಥೆಗಳಾದ ಅಲ್ಲಂ ಪ್ರಭು ಅರ್ಬನ್ ಟ್ರಸ್ಟ್, ಮೌನೇಶ್ವರ ಟ್ರಸ್ಟ್, ಶುಭಂ ಟ್ರಸ್ಟ್, ಅಲ್ ಅನ್ಸಾರಿ ಟ್ರಸ್ಟ್ ಹೀಗೆ ವಿಜಯಪುರದಲ್ಲಿಯೂ ಬೇರೆ ಬೇರೆ ಹೆಸರಿನಲ್ಲಿ ಟ್ರಸ್ಟ್ಗಳನ್ನ ತೆರೆದುಕೊಂಡು ಈ ಸಂಸ್ಥೆಗಳ ಹೆಸರಿನಲ್ಲಿ ಸಾಕಷ್ಟು ಕಡೆಯಿಂದ ಕೋಟ್ಯಾಂತರ ಹಣವನ್ನ ಬಡ ಜನರ ಹೆಸರಿನಲ್ಲಿ ಅಂದರೆ ಕಡು ಬಡವರಿಗೆ ಮನೆ ಕಟ್ಟಿಕೊಡಲು ಮನೆ ನೀಡುವುದಾಗಿ ಮತ್ತು ಸಾಲ ನೀಡುವುದಾಗಿ ರಾಜ್ಯ ಮತ್ತು ಅನ್ಯ ರಾಜ್ಯಗಳ ದೊಡ್ಡ ದೊಡ್ಡ ವ್ಯವಹಾರಿಕ ಮಾಲೀಕರಿಂದ ಮತ್ತು ಸರ್ಕಾರದಿಂದ ಹಾಗೂ ಕೆಲವು ದೊಡ್ಡ ಸಂಸ್ಥೆಗಳಿಂದ ಬಡ ಜನರ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ಲೂಟಿ ಮಾಡಿದ್ದಾರೆ. ಈ ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಕಲಬುರಗಿ ನಗರದ MSKML JDL ಔಟ್ನಲ್ಲಿರತಕ್ಕಂಥ ಶ್ರೀಯುತ ಸೈಯದ್ ಮೌಲಾನಾ ಅಖ್ತರ್ ಇವರು ಸುಮಾರು 4 ಟ್ರಸ್ಟ್ಗಳ ಅಂದರೆ 4 ಸಂಸ್ಥೆಗಳನ್ನು ಹೊಂದಿದಂಥ ಅಧ್ಯಕ್ಷರು ಮತ್ತು ಮಾಲೀಕರು. ಮೊದಲನೇದು ಅಲ್ಲಮ್ಮ ಪ್ರಭು ಅರ್ಬನ್ ಟ್ರಸ್ಟ್ ಅಂತೇಳಿ ಒಂದು, ಎರಡನೇದು ಮೌನೇಶ್ವರ ಟ್ರಸ್ಟ್, ಮೂರನೇದು ಶುಭಂ ಟ್ರಸ್ಟ್, ನಾಲ್ಕನೇದು ಆಲ್ ಅನ್ಸಾರಿ ಟ್ರಸ್ಟ್. ಹೀಗೆ 4 ಟ್ರಸ್ಟ್ಗಳನ್ನು ಸುಮಾರು 2017ರಿಂದ ಈ ಟ್ರಸ್ಟ್ಗಳನ್ನು ನಡೆಸಿಕೊಂಡು ಬರ್ತಕ್ಕಂಥ ಶ್ರೀ ಮೌಲಾನಾ ಅಖ್ತರ್ ಎಂಬ ವ್ಯಕ್ತಿ. ಇವರು ಸುಮಾರು 1200 ಏನದ ನಮ್ಮ ಬಡ ನಾಗರಿಕರಿಗೆ ನಮಗೆ ದಾಖಲಾತಿಗಳ ಮಾಹಿತಿ ಪ್ರಕಾರ ಈಗಾಗಲೇ ನೊಂದಂಥ ತಮ್ಮೆದುರು ಕೂಡ ಕುಂತಿದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ರೂಪಾಯಿ 5,000ರಿಂದ 20,000 ರೂಪಾಯಿವರೆಗೆ ಸಂಸ್ಥೆ ವತಿಯಿಂದ ತನ್ನ ಸಂಸ್ಥೆ ವತಿಯಿಂದ ಮನೆಗಳನ್ನು ಕಟ್ಟಲು ಬಡ ಜನರಿಗೆ ನಾನು ಸಹಾಯಧನ ನೀಡ್ತೀನಿ, ಸಾಲ ಸೂಲ ಕೊಡ್ತೀನಿ ಅಂತೇಳಿ 5,000ರಿಂದ 20,000ಗೆ ಹಣವನ್ನು ಕಿತ್ಕೊಂಡಂಥ ವ್ಯಕ್ತಿ. ಸುಮಾರು 60 ಲಕ್ಷ ರೂಪಾಯಿ ದಾಖಲಾತಿ ಪ್ರಕಾರ. ಮತ್ತು ಇವರ ಒಂದು ಟ್ರಸ್ಟ್ನಲ್ಲಿ HDFC ಬ್ಯಾಂಕು, ಎಕ್ಸಿಸ್ ಬ್ಯಾಂಕು, ಕೋಟಕ ಮಹೇಂದ್ರ ಬ್ಯಾಂಕು ಮತ್ತು ಫೆಡರಲ್ ಬ್ಯಾಂಕ್, ಕೃಷ್ಣ ಗ್ರಾಮೀಣ ಬ್ಯಾಂಕ್ ಹೀಗೆ 4-5 ಬ್ಯಾಂಕ್ಗಳಲ್ಲಿ ಏನು ಖಾತೆಯನ್ನು ಹೊಂದಿದಂಥ ಇವರು ಸಂಸ್ಥೆಗಳಿವೆ. ಇದರಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಬಡ ಜನರ ಹೆಸರಿನಲ್ಲಿ ಲೂಟಿ ಮಾಡ್ತಕ್ಕಂಥದ್ದು ತಮಗೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಬೋದು, ಕೊಟ್ಟಿದ್ದೀವಿ. ಫಲಾನುಭವಿಗಳ ಲಿಸ್ಟು 1200 ಇದ್ದು ದಯಮಾಡಿ ಸ್ವಲ್ಪ ಮಾತ್ರ ಫಲಾನುಭವಿಗಳ ಲಿಸ್ಟ್ ಹಚ್ಚಿದ್ದೀವಿ. ನಾನು ಇವತ್ತು ಈ ನೊಂದಂಥ ಫಲಾನುಭವಿಗಳೇನದ ನಾಗರಿಕರು ಇವತ್ತು ನಮ್ಮ ಸಂಘಕ್ಕೆ ಬಂದು ತಮ್ಮ ಆಳುವನ್ನು ತೋಡಿಕೊಂಡಾಗ ಸಂಪೂರ್ಣವಾಗಿ ನ್ಯಾಯವನ್ನು ದೊರಕಿಸಿಕೊಡ್ತೀವಿ, ತಮ್ಮ ಜೊತೆ ಇರ್ತೀವಂತಕ್ಕಂಥ ಇವತ್ತು ಪತ್ರಿಕೆ ಕರ್ತೀವಿ. ನಾವು ಕರಿತಕ್ಕಂಥ ಉದ್ದೇಶವೇನೆಂದರೆ ದಯಮಾಡಿ ಇವರಂಗೆ ಸಾವಿರಾರು ಜನ ಬಡ ಏನದ ನಾಗರಿಕರು ಇವರ ಒಂದು ಆಸೆಗೆ ಮೋಸಕ್ಕೆ ಒಳಗಾಗಿದ್ದಾರೆ. ಮೌಲಾನಾ ಎಂಬ ವ್ಯಕ್ತಿ ಅಧ್ಯಕ್ಷ, ಅವರ ಹೆಂಡತಿ ಕಾರ್ಯದರ್ಶಿ. ಆ ಸಂಸ್ಥೆಯಲ್ಲಿ ಕೂಡ ಇವರು ಸುಭಾಷ್ ಗುಂಡಪ್ಪ ಎಂಬರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವರು ಮುಖ್ಯವಾದಂಥ ಈ ಅಕ್ರಮ ವ್ಯವಹಾರಕ್ಕೆ, ಭ್ರಷ್ಟಾಚಾರಕ್ಕೆ ಮುಖ್ಯವಾದಂಥ ವ್ಯಕ್ತಿ, ಸಾಕ್ಷಿದಾರರು ಇವರೇ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಕಣ್ಣೆದರೆ ರಾಜ್ಯ ಮತ್ತು ಅನ್ಯ ರಾಜ್ಯಗಳಿಂದ ಕೋಟ್ಯಾಂತರ ರೂಪಾಯಿಗಳನ್ನು ನಾನು ಬಡ ಜನರಿಗೆ ನನ್ನ ಸಂಸ್ಥೆ ಮುಖಾಂತರ ಮನೆ ಕಟ್ಟಿಕೊಡ್ತೀನಿ, ಸಾಲ ಕೊಡ್ತೀನಿ, ಸಹಾಯಧನ ಮಾಡ್ತೀನಿ ಅಂತೇಳಿ ಸಾಕಷ್ಟು ಅನ್ಯ ರಾಜ್ಯಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳ ವ್ಯಕ್ತಿಗಳಿಂದ ಮತ್ತು ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತಂದಂಥ ಈ ಮೌಲಾನಾ ವ್ಯಕ್ತಿ. ಈ ಮೌಲಾನಾ ವ್ಯಕ್ತಿ ಮೇಲೆ ಸಂಪೂರ್ಣವಾದಂಥ ಕ್ರಿಮಿನಲ್ ಕೇಸ್ ಹಾಕಬೇಕು, ಸಂಸ್ಥೆಗಳ ತನಿಖೆ ನಡೆಸಬೇಕಂತೇಳಿ ಸುಭಾಷ್ ಗುಂಡಪ್ಪನವರು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ IGP ಸಾಹೇಬರಿಗೆ ಮತ್ತು ಮಾನ್ಯ ವರಿಷ್ಠ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಕೂಡ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್
ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.